H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಅರ್ಕಲ್ಗೂಡು ತಹಸೀಲ್ದಾರ್ ವಿರುದ್ಧ ಕೇಳಿಬಂದಿದ್ದ ಆರೋಪಗಳಿಗೆ ಇದೀಗ ತಹಸೀಲ್ದಾರ್ ಕೆಸಿ ಸೌಮ್ಯ ಸ್ಪಷ್ಟನೆ ನೀಡಿದ್ದಾರೆ. ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳನ್ನು ಕಾಲಮಿತಿಯೊಳಗೆ ವಿತರಿಸಲಾಗುತ್ತಿದ್ದು, ವಿದ್ಯಾರ್ಥಿಯನ್ನು ಕಾನೂನು ಕ್ರಮಕ್ಕಾಗಿ ಅಲ್ಲ, ತಿಳುವಳಿಕೆ ನೀಡಿ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಸೀಲ್ದಾರ್ ಕೆಸಿ ಸೌಮ್ಯ, ಅರ್ಕಲ್ಗೂಡು ತಾಲೂಕಿನಲ್ಲಿ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಕ್ಕಾಗಿ ನಿತ್ಯ ನೂರಾರು ಅರ್ಜಿಗಳನ್ನು ಸಲ್ಲಿಕೆಯಾಗುತ್ತಿದ್ದು, ಅವುಗಳನ್ನು ಸಕಾಲದಲ್ಲಿ ವಿಲೇವಾರಿ ಮಾಡಲಾಗುತ್ತಿದೆ ಎಂದರು. ವಿದ್ಯಾರ್ಥಿಯೊಬ್ಬ ತಕ್ಷಣವೇ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ಪೊಲೀಸರನ್ನು ಕರೆಸಲಾಗಿತ್ತು. ಬಳಿಕ ಬಿಎಸ್ಸಿ ಕಾರ್ಡ್ ಬಂದ ತಕ್ಷಣವೇ ಆತನ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಜುಲೈ 1ರಿಂದ 3ರವರೆಗೆ 1354ಕ್ಕೂ ಹೆಚ್ಚು ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ಸಿಬ್ಬಂದಿಯೊಂದಿಗೆ ರಾತ್ರಿ 7 ಗಂಟೆಯವರೆಗೂ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ತಹಸೀಲ್ದಾರ್ ತಿಳಿಸಿದರು. ವರದಿ ಸಂತೋಷ್ ಗೌಡ, ಅರ್ಕಲ್ಗೂಡು. ಅಷ್ಟೇನೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನಮಗೆ ಸರ್ಕಾರನೇ ಸಕಾಲದಲ್ಲಿ ನಿಗದಿಪಡಿಸಿರ್ತಕ್ಕಂಥ 21 ದಿವಸ ಟೈಮ್ ಇರ್ತೈತೆ. ಯಾವುದೇ ವ್ಯಕ್ತಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ನಿಗೆ ಅಲ್ಲೇ ಚಲನ್ನಲ್ಲೇ ಅಕ್ನಾಲೇಜ್ಮೆಂಟ್ ಮೇಲೇ ಬಂದ್ಬಿಡುತ್ತೆ. ಕೆಲಸದ 21 ದಿವಸಗಳು ಅಂದರೆ ನಾನ್ ವರ್ಕಿಂಗ್ ಡೇಸ್ ಬಿಟ್ಟು, ಸರ್ಕಾರಿ ಹಾಲಿಡೇಸ್ ಬಿಟ್ಟು 21 ದಿವಸ ಟೈಮ್ ಇರ್ತೈತೆ ಅಂತ ಅಲ್ಲೇ ಬಂದ್ಬಿಡುತ್ತೆ. ಆದರೂ ಕೂಡ ನಮ್ಮ ಜನಗಳಿಗೆ ಇಲ್ಲ, ಬೇಗ ಬೇಕು ಅಂತ ಹೇಳ್ಬಿಟ್ಟು ಮಿನಿಮಮ್ 10 ದಿವಸನೂ ಕೂಡ ಟೈಮ್ ಕೊಡ್ತಾ ಇಲ್ಲ. ಎಲ್ಲರ ಹತ್ರ ಈಗ ನಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಒಂದೇ ಕೆಲಸ ಇರಲ್ಲ, SIR ನಡೀತಿದೆ. ಅದು ಮಹತ್ವವಾದ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಆಡಳಿತಾತ್ಮಕವಾಗಿ ಮೀಟಿಂಗ್ಗಳಿರ್ತವೆ, ಪ್ರಗತಿ ಪರಿಶೀಲನಾ ಸಭೆಗಳಿರ್ತವೆ. ನಮ್ಮಲ್ಲೂ ಕೂಡ ಬೇರೆ ಇನ್ನಿತರವಾದಂತಹ ಸ್ಥಳ ವೀಕ್ಷಣೆ ಅಂತ ಬೇಕಾದಂತಹ ಕೆಲಸಗಳಿರ್ತವೆ. ಅದೆಲ್ಲದನ್ನು ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಂತ ಅದಕ್ಕೋಸ್ಕರನೇ ಸರ್ಕಾರ ಮನಗೊಂಡು 21 ದಿವಸ ಟೈಮ್ ಕೊಟ್ಟಿರೋದು. ಆದರೆ ಅದನ್ನು ಮಾತ್ರ ಜನ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಬೇಕಾದಂಥ ದಾಖಲೆಗಳನ್ನು ಕೂಡ ಸರಿಯಾಗಿ ಕೊಟ್ಟಿರಲ್ಲ. ಈಗ ನೀವು ಯಾವ ಕ್ಯಾಸ್ಟ್ ಅಂತ ಘೋಷಣೆ ಮಾಡೋದಕ್ಕೆ ನೀವು ಟಿ ಸಿ ಕಂಪಲ್ಸರಿ ಅಟೆಸ್ಟೆಡ್ ಆಗ್ತಾರೆ ಅಥವಾ ನೋಟ್ರಿದ್ ಹಾಕ್ತಾರೆ. ನೋಟ್ರಿದ್ ಹಾಕಂಗಿಲ್ಲ. ನಿಮ್ದು ಒರಿಜಿನಲ್ ಟಿ ಸಿ ಏನಿದೆ, ಸ್ಕೂಲ್ ಮಾಸ್ಟರ್ ಏನು ಸರ್ಟಿಫೈ ಮಾಡಿರ್ತಾರೆ ಅಥವಾ ಸ್ಕೂಲ್ ಮಾಸ್ಟರ್ ಸರ್ಟಿಫೈ ಮಾಡಿ ಅಂತ ಎಕ್ಸ್ಟ್ರಾಕ್ಟ್ ಇರುತ್ತಲ್ಲ, ಅದೇ ಬೇಕಾಗುತ್ತೆ ನಮಗೆ. ಅದಾದ್ಮೇಲೆ ಈಗ ಇಂಟರ್ನಲ್ ರಿಸರ್ವೇಷನ್ ಬಂದಿರೋದ್ರಿಂದ ನೀವು ಅಫಿಡವಿಟ್ ಹಾಕಿರ್ತೀರ. ಎಷ್ಟೊಂದು ಜನ ಅಫಿಡವಿಟ್ ಹಾಕಿರಲ್ಲ, ಬರೀ ಜೆರಾಕ್ಸ್ ಹಾಕಿರ್ತಾರೆ, ಹೆಸರು ತಿದ್ದುಪಡಿ ಮಾಡಿರೋದು ಅಥವಾ ಕ್ಯಾಸ್ಟ್ನ ಬೇರೆ ರೀತಿ ತಿದ್ದುಪಡಿ. ಈಗ ಅಣ್ಣ ತಮ್ಮಂದಿರು ಕೇಳಿರ್ತಾರೆ, ಒಬ್ರನ್ನ ಬೇರೆ ಕ್ಯಾಸ್ಟಿಗೆ ಕೇಳಿರ್ತಾರೆ, ಇನ್ನೊಬ್ರನ್ನ ಇನ್ನೊಂದು ಕ್ಯಾಸ್ಟಿಗೆ ಕೇಳಿರ್ತಾರೆ. ಹೆಸರು, ತಂದೆ ಹೆಸರು, ಇನ್ಶಿಲ್ ಎಲ್ಲ ಸೇಮ್ ಇರುತ್ತೆ. ಹಂಗಿದ್ದಾಗ ಯಾವ ರೀತಿ ಇಬ್ರಿಗೂ ಒಂದೇ ಮನೆಗೆ ಇಶ್ಯೂ ಮಾಡ್ತಾ ಇರ್ತೀವಿ, ಬಟ್ ಬೇರೆ ಬೇರೆ ರೀತಿ ಕ್ಯಾಶ್ನ ಹೆಂಗ್ ಕೊಡಕ್ ಸಾಧ್ಯ? ಈ ರೀತಿದೆಲ್ಲ ಸಮಸ್ಯೆ ಇರುತ್ತೆ. ಹಾಗಾಗಿ ನಮ್ಗೇನು ಕಾನೂನು ರೀತಿ ನಿಗದಿಪಡಿಸಿರ್ತಕ್ಕಂಥ 21 ದಿವಸ ಟೈಮ್ನ ದಯವಿಟ್ಟು ಸಾರ್ವಜನಿಕರು ಕೋಆಪ್ರೇಟ್ ಮಾಡಿ ಅಷ್ಟು ದಿನ ಟೈಮ್ನ ನಮಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅದಾದ್ಮೇಲೆ ಮ್ಯಾಂಡೇಟರಿ ಏನಿದೆಯಾ, ಆಧಾರ್ ಕಾರ್ಡು, ಗ್ರಾಮಸ್ಥರು ಮೊಹಜರು, ಅಫಿಡವಿಟ್ಟು, ನಿಮ್ಮ ಟಿ ಸಿದು ಎಕ್ಸ್ಟ್ರಾಕ್ಟು ಅಥವಾ ಟಿ ಸಿನ ಸರ್ಟಿಫೈಡ್ ಕಾಪಿ ಮಾಡಿರ್ತಕ್ಕಂಥದ್ದು, ಇದು ಅದೆಲ್ಲದನ್ನು ಕೂಡ ಸಲ್ಲಿಸಿ ನೀವು ನಿಗದಿತ ಅವಧಿಯಲ್ಲೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ನ ಪಡ್ಕೋಬೇಕು ಅಂತ ನಾನು ತಮಗೆ ಮನವಿ ಮಾಡ್ಕೊತೀನಿ.